ತಾಲೂಕಿನಲ್ಲಿ ನಡೆದಿರುವ ಅಕ್ರಮ ಭೂ ಕಬಳಿಕೆಗೆ ಹಗರಣಗಳ ವಿರುದ್ಧ ನಡೆಯುತ್ತಿರುವ ತನಿಖೆಯ ದಿಕ್ಕು ತಪ್ಪಿಸುವ ಸಲುವಾಗಿ ಕೆಲವರು ಬುಧವಾರ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇಂತಹ ಪ್ರತಿಭಟನೆಗಳಿಗೆ ಹೆದರಿ ತನಿಖೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಪಿಎಂ ನರೇಂದ್ರಸ್ವಾಮಿ ಗುಡುಗಿದ್ದಾರೆ. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಪರಂಪರೆ ಆಗುತ್ತಿರುವ ಕುರಿತು ಮೊದಲಿಂದಲೂ ಧ್ವನಿ ಎತ್ತಿರುವ ನಾನು ಈಗ ಶಾಸಕನಾಗಿ ಸರ್ಕಾರಿ ಭೂಮಿಯ ರಕ್ಷಣೆ ಕೆಲಸ ಮಾಡುತ್ತಿದ್ದೇನೆ. ಈ ಎಲ್ಲಾ ಅಕ್ರಮಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳನ್ನು ಒಳಗೊಂಡ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸುವಂತೆ ಸರ್ಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದರು. ಈಗಾಗಲೇ ಅಕ್ರಮವಾಗಿ ಪರಂಪರೆಯಾಗಿದ್ದ 300 ಎಕರೆಯನ್ನು ವಶಕ್ಕೆ ಪಡೆದಿದ್ದು, ಇನ್ನು 400 ಎಕರೆಯಷ್ಟು ಭೂಮಿ ವಶಕ್ಕೆ ಪಡೆಯುವ ಹಂತದಲ್ಲಿದೆ ಎಂದ ಶಾಸಕರು, ಈ ಪ್ರಕ್ರಿಯೆ ಆರಂಭ ನಂತರ ನನ್ನ ಮೇಲೆಯೇ ದಬ್ಬಾಳಿಕೆ ದೌರ್ಜನ್ಯ ನಡೆಸುವ ಯತ್ನಗಳು ನಡೆದಿದ್ದು, ಇದಕ್ಕೆಲ್ಲ ಬಗ್ಗುವ ಮಗ ನಾನಲ್ಲ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರೇ ಆದರೂ ಅವರನ್ನು ಮಟ್ಟ ಹಾಕದೆ ಬಿಡುವುದಿಲ್ಲ ಎಂದು ಗುಡುಗಿದರು. ಈ ವಿಷಯ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುವ ಮೂಲಕ ರಾಜಕೀಯವಾಗಿ ವಿಚಾರವನ್ನು ತೀರಿಸುವ ಯತ್ನ ನಡೆಯುತ್ತಿದ್ದು, ಇದು ಅವರ ಬುಡಕ್ಕೆ ಬರಲಿದೆ ಎಂದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆಸಿ ಪ್ರತಿಭಟನೆ ಮಾಡಲಿ, ಜನರಿಗೆ ಸತ್ಯ ತಿಳಿಸಲಿ ಎಂದು ಹೇಳಿದರು. ರಾಜಕೀಯವಾಗಿ ತಿರುಚಕೊಳ್ತಾರನ್ನ ಸೂಚ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ನಾನೇ ಆರೋಪಿತನಾದ್ರು ನನ್ನ ಮೇಲೆ ತನಿಖೆ ಹಾಕಬೇಕು ಅಂತ ನಾನೇ ಒತ್ತಾಯಿಸ್ತಾ ಇದ್ದೀನಿ. ಅದನ್ನ ದಿಕ್ಕು ತಪ್ಪಿಸುವಂತ ಕೆಲಸನ ಯಾರೇ ಮಹಾನುಭಾವರು ಮಾಡಿದ್ರು ಕೂಡ ಅದು ಬುಡಕ್ಕೆ ಹೋಗುತ್ತೆ ಅನ್ನೋದು ಎಚ್ಚರಿಕೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿರ್ತಕ್ಕಂಥ ಪಟ್ಟಭದ್ರರು ಯಾರೇ ಇರ್ಲಿ, ಅವರ ಒಂದು ಬೇರು ಎಲ್ಲೇ ಇರ್ಲಿ, ಅವ್ರ ತುದಿ ಎಲ್ಲೇ ಇರ್ಲಿ, ಮಟ್ಟ ಆಗ್ತೇನೆ ಮಾತ್ರ ಬಿಡಲ್ಲ. ನನ್ನ ಮೇಲೆ ಏನೇನೋ ದಬ್ಬಾಳಿಕೆ ಮಾಡೋದಕ್ಕೆ, ದೌರ್ಜನ್ಯ ಮಾಡೋದಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ನನ್ನ ಮೇಲೆ ಏನೇನೋ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ನನಗೆ ಗೊತ್ತಿದೆ. ಇಂಥ ಬೆದರಿಕೆಗಳಿಗೆ ಅಂಜೋ ಮಗ ನರೇಂದ್ರ ಸ್ವಾಮಿ ಅಲ್ಲ. ಯಾವುದೇ ಕಾರಣಕ್ಕೂ ಅಕ್ರಮಗಳು ಏನೇನಿದಾವೆ ಅವುಗಳನ್ನ ಮಟ್ಟ ಹಾಕ್ತೇನೆ ನಾನು.